ಮಸೂದೆಗಳನ್ನ ತಂದ್ರು, ರೈತರ ವಿರುದ್ಧ ಕಾನೂನನ್ನ ತೆಗೆದುಕೊಂಡ್ಬಂದ್ರು. ಆ ಕಾನೂನು ತೆಗೆದುಕೊಂಡ್ಬಂದಾಗ ರೈತರು 1 ವರ್ಷಗಳ ಸತತವಾಗಿ ಹೋರಾಟ ಮಾಡಿ 750 ರೈತರು ಸತ್ತೋದ್ಮೇಲೆ ಇವ್ರಿಗೆ ಅರಿವಾಯಿತು ಈ ಕಾನೂನು ಸರಿ ಇಲ್ಲ ಅಂತ ಹೇಳಿ ಕಾನೂನನ್ನ ಇವರು ವಾಪಸ್ಗೆ ತಗೊಳ್ಳೋಂಥ ಪರಿಸ್ಥಿತಿ ಇವ್ರಿಗೆ ಬಂತು. ಮತ್ತೆ ಏನು ಅಮೆರಿಕದ ಡಾಲರ್ ವಿರುದ್ಧ ರೂಪಾಯಿ ಯಾವ ಮಟ್ಟಕ್ಕೆ ಕುಸಿತ ಆಗಿದೆ ಅಂದ್ರೆ ಇವ್ರಿಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಇವ್ರ ಹತ್ರ ಯಾವುದೇ ರೀತಿಯಾದಂಥ ಇದಿಲ್ಲ. ಮತ್ತೆ ಇವತ್ತು ಏನು ಚಿನ್ನ ರೀ, ಎಂಥ ಕಡು ಬಡವರು ಮನೆಯಲ್ಲಿ ಜನಸಾಮಾನ್ಯರು ಅವ್ರ ಮಗಳಿಗೆ ಮದುವೆ ಮಾಡ್ಬೇಕಾದ್ರೆ ಒಂದಷ್ಟು ಚಿನ್ನ ಹಾಕೋದು ಪದ್ಧತಿ ನಮ್ಮ ಸಂಸ್ಕೃತಿಲಿ. ಅವರು ಯಾರು ಚಿನ್ನ ತೊಗೊಳಕ್ ಸಾಧ್ಯ ಇದೆಯಾ ಇವತ್ತು ಹೇಳಿ? ಯಾರಿಗೂ ಚಿನ್ನ ತೊಗೊಳಕ್ ಸಾಧ್ಯ ಇಲ್ಲ. ಸಡನ್ ಆಗಿ 2,000 ರೂಪಾಯಿ ಇವತ್ತು ರೈಸ್ ಆಗಿದೆ. ಎಷ್ಟಿದೆ ಬೆಲೆ ಅದ್ರದ್ದು? ಇವರು ಆ ಥರ ವಿಚಾರವಾಗಿ ಯಾವುದೂ ಸಹ ಇವರು ಚರ್ಚೆ ಮಾಡಲ್ಲ. ಒಟ್ಟಿನಲ್ಲಿ ಇವ್ರೇನಂದ್ರೆ ಸಾಮಾನ್ಯರು, ಬಡವರು, ರೈತರು ಅವ್ರನ್ನ ರಕ್ತ ಹೀರೋ ಅಂತ ಕೆಲಸ ಮಾಡಿದ್ದಾರೆ. ಲೂಟ್ ಹೊಡಿಯೋಂಥದ್ದು ಬಿಟ್ಟರೆ ಮತ್ಯಾವುದೋ ವಿಚಾರಗಳನ್ನ ತೆಗೆದುಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದು ರೀತಿಯಾದಂಥ ಪ್ರವೋಕ್ ಮಾಡೋವಂಥ ಹೇಳಿಕೆಗಳನ್ನ ಕೊಡೋವಂಥದ್ದು, ಅವರೇ ಸೃಷ್ಟಿಸೋದು, ಅವರೇ ಅದನ್ನ ಮಗುನ ಚೂಟೋದು, ಅವರೇ ತೊಟ್ಲು ತೂಗೋದು ಅವರೇ ಯಾರ ಅಂದರೆ BJPಯವರು ಅನ್ನೋದು ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ನಾನು 2-3 ಮಂತ್ರಿಗಳಿದ್ದೀರಾ, ಸಂಸದರಿದ್ದೀರಾ, ಕರ್ನಾಟಕದಿಂದ ಜನರು ನಿಮಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ಪರವಾಗಿ ಒಂದ್ಸರಿನಾರ ಧ್ವನಿ ಎತ್ತಿ ಸ್ವಾಮಿ, ಯಾರು ಒಂದ್ಸರಿನಾರ ಧ್ವನಿ ಎತ್ತಿ. ಧ್ವನಿ ಎತ್ತಕ್ಕೆ ಇವ್ರ ಕೈಲಿ ಯಾರ ಕೈಲೂ ತಾಕತ್ತಿಲ್ಲ, ಭಯ ಇವ್ರಿಗೆ. ಕರ್ನಾಟಕ ರಾಜ್ಯದ ಹಿತಕ್ಕಾಗಿ ಒಬ್ಬರೇ ಒಬ್ರು ಒಂದು ಕೆಲಸ ಮಾಡಿದ್ರೆ ಹೇಳ್ಬಿಡಿ, ಮಾತೆತ್ತಿದ್ರೆ ಸರ್ಕಾರ ಗ್ಯಾರಂಟಿ ವಿರುದ್ಧ ಹೇಳ್ತಾರೆ, ರೋಡು ಅದು ಇದು ಎಲ್ಲ ಹೇಳ್ತಾರೆ. ಇವರು ರಾಜ್ಯಕ್ಕೆ ಇವ್ರದ್ದು ಕೊಡುಗೆ ಏನಿದೆ ಕೇಳಿ. ಕೇಂದ್ರದಲ್ಲಿ BJP ಸರ್ಕಾರ ಚುನಾವಣೆ ಮುಂಚೆ ನರೇಂದ್ರ ಮೋದಿ ಬಂದಾಗ ಮೇಲ್ದಂಡೆಗೆ ದುಡ್ಡು ಕೊಡೋದಾಗ್ಲಿ ಸಾಕಷ್ಟು ಅನೌನ್ಸ್ ಮಾಡೋದ್ರು. ಚುನಾವಣೆ ಫಲಿತಾಂಶ ಬಂದ ಮೇಲೆ ಕರ್ನಾಟಕಕ್ಕೆ ಆದಷ್ಟು ಅನ್ಯಾಯ ಯಾವ ರಾಜ್ಯಕ್ಕೂ ಆಗಿಲ್ಲ. ನಿರ್ಮಲಾ ಸೀತಾರಾಮನ್ಗೆ ಒಂದು ಸ್ವಲ್ಪನಾರ ಮಾನ ಮರ್ಯಾದೆ ಇದ್ರೆ, ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಅವರು ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋಂಥದ್ದು. ಕರ್ನಾಟಕಕ್ಕೆ ದ್ರೋಹ ಮಾಡಿರೋಂಥದ್ದು ಯಾರ ಇದ್ರೆ ಈ BJPಯವರೇ. ಕರ್ನಾಟಕಕ್ಕೆ ಬರಬೇಕಾದಂಥ ಹೈಯೆಸ್ಟ್ GST ಹಣನ ಯಾರು ಕಟ್ಟಿರೋಂಥದ್ದು? ತೆರಿಗೆ ಕಟ್ಟಿರೋಂಥದ್ದು. ತೆರಿಗೆ ಆಗಲಿ ಪ್ರತಿಯೊಂದೂ ಕರ್ನಾಟಕಕ್ಕೆ ಎಲ್ಲಿ ಇವರು ನ್ಯಾಯ ಕೊಟ್ಟಿದ್ದಾರೆ? ಬರ ಬಂದಾಗ್ಲೂ ಇವ್ರ ವ್ಯಕ್ತಿಗೆ ದುಡ್ಡು ಕೊಡೋಕ್ಕಾಗಲಿಲ್ಲ. ಅಂದರೆ ಇವ್ರಿಗೆ ಏನೂ ಸಹ ಇವ್ರಿಗೆ ಕರ್ನಾಟಕ ರಾಜ್ಯ ಓನ್ಲಿ ಪೊಲಿಟಿಕ್ಸ್ ಮಾಡೋದು ಬಿಟ್ಟರೆ ಕರ್ನಾಟಕ ರಾಜ್ಯದ ಪರ ಇವ್ರಿಗೆ ಕಾಳಜಿ ಇಲ್ಲ. ಸೊ ಜನರು ಈಗ ಇವ್ರು ಏನೇ ಡ್ರಾಮಾ ಮಾಡ್ತಾವ್ರಲ್ಲ, ಇವತ್ತು ಆಚರಣೆ ಮಾಡ್ತಾವ್ರಲ್ಲ, ಅದ್ರ ಜೊತೆ ಈ 2,000 ರೂಪಾಯಿ ಚಿನ್ನ ರೈಸ್ ಆಗಿದೆಯಲ್ಲ ಅದು ಆಚರಣೆ ಮಾಡಿ, ಅದನ್ನ ಆಚರಣೆ ಮಾಡಿ ಜನಕ್ಕೆ ಗೊತ್ತಾಗ್ಲಿ ಇವರು ಯಾವಾಗ ಬೆಲೆ ಏರ್ಸೋದು, ಕೊಳ್ಳೆ ಹೊಡಿಯೋದು, ಅದಕ್ಕೊಂದು ಆಚರಣೆ ಮಾಡೋದು. ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಜನರಿಗೆ ಗೊತ್ತಾಗಿದೆ ಇವ್ರು ಹೆಂಗ್ ಅಧಿಕಾರಕ್ಕೆ ಒಂದು ಸಣ್ಣ ಎಲೆಕ್ಷನ್ ಇಂದ ಹಿಡ್ದು ವೋಟ್ ಚೋರಿಯಿಂದ ಹೆಂಗ್ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠವನ್ನ ಕಲಿಸುವಂತ ಕೆಲಸ ಈ ರಾಜ್ಯದ ಜನ ಮತ್ತೆ ದೇಶದ ಜನ ಮಾಡ್ತಾರೆ. ಇವ್ರು ಏನೇ ಡ್ರಾಮಾ ಮಾಡಿದ್ರು ಇನ್ ಮುಂದೆ ನಡೆಯಲ್ಲ. ಸರ್, ಈಗ GSTಯಲ್ಲಿ ಒಟ್ಟು 5 ಸ್ಲ್ಯಾಬ್ ಇತ್ತು, 2 ಸ್ಲ್ಯಾಬ್ನ ತೆಗೆದಿದ್ದಾರೆ. ಆ 2 ಸ್ಲ್ಯಾಬ್ ತೆಗೆದಿದ್ದನ್ನ ಈ 3 ಸ್ಲ್ಯಾಬ್ ಕೂಡ ಇನ್ವಾಲ್ವ್ ಮಾಡ್ತಿದ್ದಾರೆ. ಯಾವ್ಯಾವ ಸೇವೆಗಳಿತ್ತು, ಯಾವ್ಯಾವ ಐಟಮ್ಸ್ಗಳು ಬರ್ತದೆ, ಅದರಿಂದ ಆಗುವಂತ ನಷ್ಟವನ್ನ ಯಾರು ಭರಿಸಿದ್ರು ಅಂತ ಈಗ ಇವ್ರದ್ದು ಏನ್ ನಿಜವಾಗ್ಲೂ ಈ ಸ್ಲ್ಯಾಬ್ ಏನ್ ಮಾಡಿದಾರಲ್ಲ BJPಯವ್ರಿಗೆ ಕೇಳಿ, ಆ ಮಂತ್ರಿಗೂ ಕೇಳಿ, ಅವ್ರಿಗೂ ಸರಿಯಾಗಿ ಇನ್ನೂ ಇದ್ರದ್ದು ವಾಸ್ತು ಅಂಶ ಗೊತ್ತಿಲ್ಲ. ಈಗೇನೋ ಆಚರಣೆ ಮಾಡ್ತಾವ್ರೆ. ಮತ್ತೆ ಒಂದು ಹಬ್ಬ ಎಲ್ಲ ಆಗಿ 1 ತಿಂಗಳಾದ ನಂತರ ತಾವು ನೋಡಿದ್ರೆ ಮತ್ತೆ ಇವರು ಇನ್ನೊಂದು ಯಾವ್ದ್ರಲ್ಲ ಇಲ್ಲಿ ತೆಗ್ದಿ ಇನ್ನೊಂದ್ರಲ್ಲಿ ಯಾವ್ದೋ ಬರೆ ಹಾಕೋಂಥ ಕೆಲಸವನ್ನೇ ಮಾಡಿದ್ದಾರೆ. ಬಿಟ್ರೆ ಇವರು ಬೇರೆ ಇನ್ನೇನು ಇವ್ರ ಕೈಲಿ ಸಾಧ್ಯನೇ ಇಲ್ಲ ಇವ್ರಿಗೆ. ಯಾಕೆಂದ್ರೆ ಇವತ್ತವರೆಗೂ ಈ ದೇಶ ಹೆಂಗ್ ನಡೀತಾ ಇದೆ ಅನ್ನೋದನ್ನ ಈ ಸ್ಟ್ರಕ್ಚರ್ನೇ ಇವ್ರು ಅರ್ಥ ಮಾಡ್ಕೊಳಕ್ ಇವ್ರ ಕೈಲಿ ಆಗಿಲ್ಲ. ಜನಸಾಮಾನ್ಯರು, ರೈತರು, ಮಧ್ಯಮ ವರ್ಗದವ್ರು ಇದ್ರೆ ಅವರಿಂದ ಯಾವ ರೀತಿ ಈ ದೇಶ ನಡೆಯುತ್ತೆ ಅನ್ನೋದು ಇವತ್ತವರೆಗೂ ಅವ್ರಿಗೆ ಅರ್ಥ ಆಗಿಲ್ಲ. ಬರೀ ಶ್ರೀಮಂತರು ಮಾಡೋದು, ಬಡವ್ರನ್ನ ಅತಿ ಕಡು ಬಡವರು ಮಾಡೋದು ಇವ್ರದೊಂದು ಮೂಲ ಉದ್ದೇಶ ಅಷ್ಟೇ ಇವ್ರದ್ದು.